ಅದು ಬೇರೆ ಅವ್ರ ನಮ್ಮ ಅಷ್ಟ ಗೊತ್ತದ ಅವ್ರಿಗೆ ನನಗೆ ಎಂಥ ಎಂಥ ದೋಸ್ತಿ ಅಣ್ಣನ ನನ್ನಂದ್ರೆ ನಿಜವಾಗಿ ಯಾರ ಋಣಾನು ಬಂದು ಯಾವ ಜನ್ಮ ಸಂಬಂಧ ನಂದು ಎಂದು ಗೊತ್ತಿಲ್ಲ ಸುರೇಶ್ ಅಣ್ಣನಂತ. ಆ್ಯಕ್ಚುಲಿ ನನಗೆ ಭಾಳ ಕಾಸು ಸಿಗಿದ್ರೆ ನಿಮ್ಮ ಮೂರು ಕಾರ್ಯಕ್ರಮದಿಂದ ಗೋಳೆಗಾಂವ್ ಕಾರ್ಯಕ್ರಮದಿಂದ ನಂದು ಅಣ್ಣನ ದೋಸ್ತಿ ಭಾಳ ಬಾಂಡಿಂಗ್ ಆತ. ಇವತ್ತು ಹೆಂಗಾಗೈತೆ ಅಂದ್ರೆ ಅದು ಎರಡನೇ ಮಾತಿಲ್ಲ, ನಾನು ಪ್ರತಿಯೊಂದು ನನ್ನ ಜೀವನದೊಳಗೆ ಏನು ಇನ್ಸಿಡೆಂಟ್ ಅವ ಅಣ್ಣಗೆ ಶೇರ್ ಮಾಡ್ತೀನಿ, ಅಣ್ಣ ನನಗೆ ಶೇರ್ ಮಾಡ್ತಾನೆ. ದೋಸ್ತಿ ಹೆಂಗಂದ್ರೆ ಈ ಕಡೆ ಅಣ್ಣನಾಗಿ, ಸ್ನೇಹಿತನಾಗಿ, ಬಂಧುವಾಗಿ, ಬಳಗವಾಗಿ ಇವತ್ತು ಎಲ್ಲರಿಗೂ ಸಪೋರ್ಟ್ ಆಗಿದ್ದಾನೆ ಸುರೇಶನ. ಅವಂಗೆ ಏನೋ ಬಂದ್ರು ನಾನು ಸಪೋರ್ಟ್ ಆಗಿ ನಿಲ್ತೀನಿ ಅಣ್ಣ. ಥ್ಯಾಂಕ್ ಯು ಅಣ್ಣ, ನಿನ್ನ ದೋಸ್ತಿ, ನಿನ್ನ ಪ್ರೀತಿಗೆ ತುಂಬಾ ತುಂಬಾ ಧನ್ಯವಾದ. ನಿನ್ನಂತ ಒಂದು ಸ್ನೇಹಿತನ ಪಡೆಯೋದಕ್ಕೆ ನಾನು ತುಂಬಾ ಹೆಮ್ಮೆ ಮಾಡಿದ್ದೀನಿ. ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ಮ್ಯೂಸಿಕ್ ಬಯಲಾರ್ ಅವರು ನನ್ನ ಜೊತೆ ಇದ್ರೆ ನನಗೆ ದೊಡ್ಡ ಖುಷಿ. ಯಾಕಂದ್ರೆ ಯಾರ್ಯಾರಿಗೆ ಅವರು ಅಷ್ಟು ಸುಲಭವಾಗಿ ಸಿಗುವಂತ ವ್ಯಕ್ತಿ ಅಲ್ಲ, ಆದ್ರೂ ಕೂಡ ನನ್ನ ಜೊತೆಗೆ ಅಷ್ಟೊಂದು ಇವತ್ತಿನ ದಿವಸ ಒಂದು ಉತ್ತರ ಕನ್ನಡದ ಟ್ರೆಂಡಿಂಗ್ ಸ್ಟಾರ್ ಆಗಿ ಮೆರಿತಾನಾದ್ರೂ ಕೂಡ ಯಾವುದೇ ಅಹಂಕಾರ ಇಲ್ಲ ಅವನ ಮೇಲೆ. ಅದು ಒಂದು ನಿಜವಾಗ್ಲೂ ನನ್ನ ಹೆಮ್ಮೆ ಅಂತ ಹೇಳ್ಕೊಳ್ಳೋದು ಇಷ್ಟಪಡ್ತೀನಿ. ಯಾವುದೇ ಇವತ್ತು ಅಭಿಮಾನಿಗಳು ಬರಲಿ, ಯಾರಿಗೂ ಮನಸ್ಸು ನೋಯಿಸಿದಂಗ ಅವರಿಗೆ ಫೋಟೋ ಆಗಲಿ, ಇನ್ನಿತರ ಯಾವುದೇ ವಿಷಯಗಳಾಗಲಿ ಪ್ರತಿಯೊಬ್ಬರಿಗೂ ಅವಕಾಶ ಸಿಕ್ಕಾಗ ತಮ್ಗೆಲ್ಲರಿಗೆ ನೀಡ್ತಾರೆ. ದಯವಿಟ್ಟು ಅದರ ವಿಷಯದಾಗ ನೀವು ಯಾರೋ ಅನಂತ ಭಾವಿಸಬೇಡ್ರಿ. ಫೋಟೋ ಕೊಡ್ಲಿಲ್ಲ ಅಂದ್ರೆ ಯಾವ ಬೇರೆ ಆಗ್ತಾವ, ಡೈರೆಕ್ಟ್ ಕಸಮಾನ ಮಾಡ್ತಾರೆ. ನೀನು ಹೆಂಗಿರುತ್ರಿ ಅಣ್ಣ, ನಿನ್ನೆ ನೋಡ್ರಿ ರಾತ್ರಿ 4 ಗಂಟೆ ಕಾರ್ಯಕ್ರಮ ಮುಗಿದ್ರಿ ಲೋಕಾಪುರ ಅಣ್ಣ. ಬೆಳಗ್ಗೆ ಇಂಡಿ ತಾಲೂಕ್ ಪ್ರೋಗ್ರಾಮ್ ಐತ್ರಿ, ಸ್ವಲ್ಪ ಒಂದ್ 2 ತಾಸು ಜರ್ನಿ ಆಗುತ್ತೆ, ನಿದ್ದೆ ಮಾಡಕ್ ಟೈಮ್ ಇಲ್ಲ. ಫೋಟೋ ನಾಳೆ ಮತ್ತೆ ಬಂದಾಗ ಕೊಡ್ತೀನಿ ರೀ. ಅದ್ರಾಗ ಒಬ್ಬ ಏನೋ ಭಾಳ ಚಂದ ಹೇಗ ಬೆಳದಲ್ಲಿ ಸೊಕ್ಕಿ ಬಂದ ಸೊಳೆ ಮುಗವ. ಯಾಕಂದ್ರೆ ನಮ್ಮ ಕಲಾವಿದ್ರ ನೋವು ಏನೋ ನಮಗ್ ಗೊತ್ತಿರುತ್ತೆ. ಈಗ ನಿಮ್ ಮುಂದಿಷ್ಟು ನಾನು ನಕ್ಕೋತ ಮಾತಾಡತ್ತೀನಿ ರೀ, ನನ್ನ ಜೀವ ಇಲ್ಲಿಲ್ಲ. ನನ್ನ ಮಗನ ಅಡ್ಮಿಟ್ ಮಾಡೀನಿ ಇವತ್ತು, ನಾ ಗದಿನಾಗ ಭಾಳ ಜ್ವರ ಬಂದವ ಇವತ್ತ. ಆದ್ರೂ ಕೂಡ ನಿಮ್ಮ ಮುಂದೆ ಮಾತಾಡತ್ತೀನಂದ್ರೆ ಆ ಕಲಾವಿದಾಗ ನಾ ಮಾತಾಡಬೇಕಾಕೈತ್ರಿ. ಆದ್ರೆ ನನ್ನ ನೋವು ನಲಿವು ನನಗೂ ಗೊತ್ತದ. ಅದಕ್ಕೆ ದಯವಿಟ್ಟು ಅಣ್ಣ ಒಂದು ಮಾತು ರಿಕ್ವೆಸ್ಟ್, ಸ್ಟೇಜ್ ಮೇಲೆ ನಾವು ಸಾವಿರಾರು ಮಾತಾಡ್ತೀವಿ, ಕೆಟ್ಟದ್ದು ಹೇಳ್ತೀವಿ, ಒಳ್ಳೇದು ಹೇಳ್ತೀವಿ, ಮಜಾಕ್ ಮಾಡಕ್ ಸಾವಿರಾರು ಮಾತಾಡ್ತೀವಿ. ಅದ್ರಾಗ ಒಳ್ಳೇದಿದ್ದಷ್ಟ ನೀವು ಸ್ವೀಕಾರ ಮಾಡೋದು ನಿಮ್ಮ ಕರ್ತವ್ಯ, ಹೇಳೋದು ನನ್ನ ಕರ್ತವ್ಯ ಅಣ್ಣ. ಕೆಟ್ಟದ್ದು ನಾವು ಮಾತಾಡಿರ್ತೀವಿ, ಅದನ್ನ ಕೈ ಬಿಡ್ರಿ. ಒಳ್ಳೇದು ಏನು ಹೇಳಿರ್ತೀವಿ ಅದನ್ನ ಬೆಳೆಸುವಂತ ಗುಣ ನಿಮ್ಮದಾಗಿ. ಏನೋ ನಾವು ಕಲಾವಿದರಂಗ ನಾವೇನು ಮ್ಯಾಗಿಂದ ಹೇಳಿದ್ರಿ, ನಾವು ತಪ್ಪು ನಾವು ಮಾಡ್ತೀವಿ, ನೀವು ಮಾಡ್ತೀರಿ. ದಯವಿಟ್ಟು ನಮ್ಮನ್ನು ನಿಮ್ಮ ಮನೆ ಮಕ್ಕಳ ಹೇಳಿ ನಮಗೂ ಸಪೋರ್ಟ್ ಮಾಡ್ರಿ, ಪ್ರೋತ್ಸಾಹ ಮಾಡ್ರಿ ಅಣ್ಣ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಅದೇ ರೀತಿ ನಮ್ಮ ಮ್ಯೂಸಿಕ್ ಮೇಲವರು ನನ್ನ ಎಷ್ಟು ಅಭಿಮಾನ ಅದ. ಅದೇ ರೀತಿ ಈ ಊರಿನ ಒಂದು ಎಲ್ಲ ಕಮ್ಯುನಿಟಿಯವರಾಗಲಿ, ಊರಿನ ಹಿರಿಯರಾಗಲಿ, ಎಲ್ಲ ಸ್ನೇಹಿತರಾಗಲಿ ನನ್ನ ಮೇಲೆ ಇಟ್ಟರು ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ನಾ ಮುಂದೆ 7 ಜನ್ಮದಲ್ಲಿ ಹುಟ್ಟು ಬಂದರೂ ಕೂಡ ನಿಮ್ಮ ಊರಿನ ಋಣ ನನಗೆ ತೀರ್ಸಕ್ಕಾಗೋದಿಲ್ಲ. ಯಾಕಂದ್ರೆ ಇಂಡಿ ತಾಲೂಕಿನ ಜನರಾಗ ನಾನು ವಿಶೇಷವಾಗಿ ನಾನು ಗೋಳೆಗಾಂವ್ ಗ್ರಾಮದ ಜನತೆಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ನೀವು 6 ತಾಸು ರಾತ್ರಿ ಕರೆದ್ರು ನಾನು ನಿಮ್ಮ ಊರಿಗೆ ಬಂದ ಕಾರ್ಯಕ್ರಮ ಮಾಡಿಕೊಡ್ತೀನಿ. ಯಾವುದೇ ನೀವು ಎಕ್ಸ್ಪೆಕ್ಟೇಷನ್ ನನ್ನ ಮೇಲೆ ಇಟ್ಕೊಳಕ್ ಹೋಗ್ಬೇಡ್ರಿ. ನೀವು ಅಷ್ಟು ದುಡ್ಡು ವಿಚಾರ ಮಾಡಕ್ ಹೋಗ್ಬೇಡ್ರಿ. ನಮ್ಮ ಕಲಾ ತಂಡವನ್ನು ಕರ್ಕೊಂಡು ನಿಮ್ಮ ಊರಿಗೆ ನಾನು ಸೀದಾ ಬಾಂದ್ರ 10 ರಾತ್ರಿಯಲ್ಲಿ ನಾನು ನಿಮ್ಮ ಊರಿಗೆ ಬಂದು ಕಾರ್ಯಕ್ರಮ ಮಾಡಿಕೊಡ್ತೀನಿ ಅನ್ನೋದಕ್ಕೆ ನಾನು ಹೆಮ್ಮೆಯನ್ನು ಹೇಳ್ಕೊಳಕ್ ಇಷ್ಟಪಡ್ತೇನೆ. ಬಹಳ ಪ್ರೀತಿಯಿಂದ ನನ್ನ ನೋಡ್ಕೊಳ್ತೀನಿ. ಈ ಊರಿಗೆ ಗ್ರಾಮಕ್ಕೆ ಬಂದಾಗ ನಿಜಕ್ಕೆ ಒಂದು ಸಂತೋಷ ಆಗುತ್ತೆ. ಹಾಗೆ ಜೊತೆಗೆ ಈಗ ಮತ್ತೊಂದು ಗೀತೆ ನಮ್ಮ ತಂಡದ ಹೆಮ್ಮೆಯ ಕಲಾವಿದರು ನಮ್ಮ ಲಕ್ಷ್ಮಣ್ ಜೊತೆಗೆ ಒಂದು ಗೀತೆ, ಹೊಸ ಗೀತೆ ನಾವು ತೆಗೆದುಕೊಂಡು ಬರ್ತಿದ್ದೀವಿ. ಅದು ನಮ್ಮ ಸುದೀಪ್ ಹೇಳೋರ ಹಾಡಿ